ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಗ್ರಾಮದಲ್ಲಿ ವಿಪರೀತ ಮಳೆಯಿಂದಾಗಿ ಮನೆಯ ಪಕ್ಕ ಬರೆ ಕುಸಿದಿರುವ ಘಟನೆ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪಾವಗಡ ತಾಲೂಕು ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಕಮಿಷನ್ ದಂಧೆ ನಡೆಸುತ್ತಿದ್ದಾರೆಂದು ಪಂಚಾಯಿತಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ಆಲೂರು ತಾಲೂಕಿನ ಬೈರಾಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಹೊರ ಸಂಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಗ್ರಾಮದಲ್ಲಿ ವಿಪರೀತ ಮಳೆಯಿಂದಾಗಿ ಮನೆಯ ಪಕ್ಕ ಬರೆ ಕುಸಿದಿರುವ ಘಟನೆ ನಡೆದಿದೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಗ್ರಾಮದ ಸರ್ವೆ ನಂಬರ್ 167/1ರಲ್ಲಿ ಕಾಳಪ್ಪ ಎಂಬುವರು ವಾಸವಿದ್ದು 17 ವರ್ಷಗಳಿಂದ ಜೀವನ ನಡೆಸುತ್ತಿದ್ದು, ಇದೀಗ ತಮ್ಮ ಮನೆಯ ಪಕ್ಕದಲ್ಲಿ 2020ನೇ ಇಸವಿಯಿಂದಲೂ ಅತಿಯಾದ ಮಳೆಯಿಂದಾಗಿ ಪ್ರತಿ ವರ್ಷ ಬರೆ ಕುಸಿತಿರುವುದರಿಂದ ವಾಸಸ್ಥಳಕ್ಕೆ ತೊಂದರೆಯಾಗುತ್ತಿದ್ದು, ತಾವುಗಳು ಅದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಯಿತು. ಜುಲೈ 13ರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ವಕೀಲ ಮಿತ್ರರು ರಾಜ್ಯ ಸಂಧಾನದ ಮೂಲಕ ಕೇಸುಗಳನ್ನು ಇತ್ಯರ್ಥಪಡಿಸುವ ಮೂಲಕ ಶೀಘ್ರ ನ್ಯಾಯಾಲಯಕ್ಕೆ ಮುಂದಾಗಬೇಕೆಂದು ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು. ಶ್ರೀಸಾಮಾನ್ಯರು ಸಣ್ಣಪುಟ್ಟ ಕಾರಣಗಳಿಗಾಗಿ ನ್ಯಾಯಾಲಯದ ಮೆಟ್ಟಿಲನ್ನ ಹತ್ತಿ ವ್ಯಾಜ್ಯಗಳನ್ನು ದಾಖಲಿಸುತ್ತಿರುವುದರಿಂದ ಸಮಾಜದಲ್ಲಿ ಸೌಹಾರ್ದತೆ, ಸಹೋದರತ್ವ ಹಾಗೂ ಬಾಂಧವ್ಯಕ್ಕೆ ಧಕ್ಕೆಯಾಗುತ್ತಿದೆ. ಒಂದಾಗಿ ಕೂಡಿ ಬಾಳಬೇಕಾದ ಕುಟುಂಬಗಳು ಹಾಗೂ ಸಹೋದರ ಸಹೋದರಿಯರು ಬದ್ಧ ದ್ವೇಷಿಗಳಾಗಿ ಬದಲಾಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಕೀಲ ಮಿತ್ರರು ರಾಜ್ಯ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗುವ ಜೊತೆಗೆ ಬಾಂಧವ್ಯಗಳ ಬೆಸುಗೆಯನ್ನು ಸಂಪನ್ನಗೊಳಿಸಲು ಮುಂದಾಗಬೇಕೆಂದು ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಆರ್ ಶಕುಂತಲಾ ಮಾತನಾಡಿ, ಜುಲೈ 13ರಂದು ದೇಶಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಜನತಾ ನ್ಯಾಯಾಲಯದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ನ್ಯಾಯಾಲಯದಲ್ಲಿಯೂ ವಕೀಲ ಮಿತ್ರರು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ತಮ್ಮ ವ್ಯಾಪ್ತಿಯ ವ್ಯಾಜ್ಯಗಳನ್ನು ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದಾದ ಜನತಾ ನ್ಯಾಯಾಲಯದಲ್ಲಿ ತಮ್ಮ ಕಕ್ಷಿದಾರರು ಭಾಗವಹಿಸುವಂತೆ ಮಾಡಿ ಪ್ರಕರಣಗಳ ಇತ್ಯರ್ಥಕ್ಕೆ ಮುಂದಾಗಿ ಕೆಆರ್ಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ವ್ಯಾಜ್ಯಗಳು ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿವೆ ಎಂಬ ದಾಖಲೆಯನ್ನ ನಿರ್ಮಾಣ ಮಾಡಬೇಕೆಂದು ತಿಳಿಸಿದರು. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಮಾತನಾಡಿದರು. ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್.ಕೆ. ರಾಜೇಗೌಡ, ಹಿರಿಯ ವಕೀಲರಾದ ಬಿಎಲ್ ದೇವರಾಜು, ಬಂಡಿಹೊಳೆ ಗಣೇಶ್, ಕೆಆರ್ ಮಹೇಶ್, ಚಾಮಿಕೊಪ್ಪಲು ಮೋಹನ್, ರಾಯಸಮುದ್ರ ದೇವಾನಂದ್ ಸಭೆಯಲ್ಲಿ ಮಾತನಾಡಿದರು. ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸೊ ಈ ನ್ಯಾಷನಲ್ ಲೋಕ ಅದಾಲತ್ನಲ್ಲಿ ಈ ಎಲ್ಲ ಅಂದರೆ ಈಗ ಪಾರ್ಟಿಷನ್ ಸೂಟ್ಸು, ಇಂಜೆಕ್ಷನ್ ಸೂಟ್ಸು, ಎಜೆಕ್ಮೆಂಟ್ ಸೂಟ್ಸು, ಮನಿ ರಿಕವರಿ ಸೂಟ್ಸು, ಬ್ಯಾಂಕ್ ಸೂಟ್ಸು ಎಲ್ಲ ಪ್ರಕರಣಗಳನ್ನ ರಾಜಿ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಅಷ್ಟು ಮಾತ್ರ ಅಲ್ಲದೆ NIA ಕೇಸಸ್ ಆಗಿರ್ಬೋದು, ಕಂಪೌಂಡಬಲ್ ಅಫೆನ್ಸಸ್ ಆಗಿರ್ಬೋದು, ಇದು ಕೂಡ ರಾಜಿ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಸೊ ನಾವು ಅದಾಲತ್ನಲ್ಲಿ ಇದರಿಂದ ನೋಟಿಸ್ ಕಳಿಸೋದಕ್ಕಿಂತ ಪಾರ್ಟೀಸ್ಗೆ ಈ ಥರ ಒಂದು ಅದಾಲತ್ ಇದೆ ಬಂದು ರಾಜಿ ಮಾಡ್ಕೊಳ್ಳಿ ಅಂತ ನೀವು ಹೇಳಿದ್ರೆ ಅದಕ್ಕೆ ಹೆಚ್ಚು ತೂಕ ಮತ್ತು ಸೊ ಹೆಚ್ಚು ಕ್ಲೈಂಟ್ಸ್ನ
ಕಿರಿಯ ವಕೀಲ ಮಿತ್ರರೇ, ತಾವು ತಮ್ಮ ವೃತ್ತಿಯಲ್ಲಿ ಹಲವಾರು ನೂರಾರು ಸಾವಿರಾರುಗಳ ಇವುಗಳನ್ನ ಲೋಕ ಅದಾಲತ್ನಲ್ಲಿ ರಾಜಿಯನ್ನು ಮಾಡ್ಕೊಂಡು ಮಾಡ್ತಿದ್ದೀರ. ಇದ್ರ ಬಗ್ಗೆ ನಾವು ಜಾಸ್ತಿ ನಿಮಗೆ ಗಮನಕ್ಕೆ ತರುವಂಥ ಅವಶ್ಯಕತೆಯೂ ಇಲ್ಲ. ಇದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥ ಒಂದು ವಿಷಯ ಇಲ್ಲೇನಾಗಿದೆ, ಈಗ ನಮ್ಮ ಸೀನಿಯರ್ ಡಿವಿಷನ್ ಕೋರ್ಟು ಇದ್ದಿದ್ರೆ ಜಾಸ್ತಿ ರಾಜಿ ಆಗ್ತಾಯಿತ್ತು ಕೇಸಸ್ ಎಲ್ಲ. ಈಗ ಸೀನಿಯರ್ ಡಿವಿಷನ್ ಇಲ್ಲ, ಈಗ ನಮ್ಮ ಈ 3 ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ರಾಜಿನ ಮಾತ್ರ ಇರೋದ್ರಿಂದ ಅತ್ಯಂತ ಹೆಚ್ಚಿನ ಇದರಲ್ಲಿ ತಾವು ಕೂಡ ತಮ್ಮ ಕಕ್ಷಿದಾರನ ಮನವೊಲಿಸಿ ತಾವು ರಾಜಿಯನ್ನು ಮಾಡ್ತಾರೆ. ಬಟ್ ಅಲ್ಲಿ ಆ ಒಂದು ನ್ಯಾಯಾಧೀಶ ನಮಗೆ ತಿಳಿಸೋದಕ್ಕೂ ನಾನು ನೇರವಾಗಿ ಅಲ್ಲಿ ಜಾಸ್ತಿ MPC ಅವು ಎಲ್ಲ ಕಾಂಪ್ರಮೈಸ್ ಆಗ್ತಾರೆ. ಕೆಲವು ಪ್ರಕರಣಗಳಿಗೆ ನಿರ್ವಹಿಸಿದೆ ಅದನ್ನು ಮಾಡೋಣ. ಪ್ರತಿ ಸಲನೂ ಕೂಡ ನಮ್ಮ ಕೇರ್ಪೇಟೆ ಇದು ಪ್ರಥಮ ಸ್ಥಾನದಲ್ಲೇ ಬರ್ತಾ ಇದೆ ರಾಜಿ. ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲೂ ಕೂಡ ನಮ್ಮ ಕೋರ್ಟನ್ನು ತುಂಬ ಇದು ಮಾಡ್ತಾರೆ. ಅದೇ ರೀತಿ ಈ ಸಲನೂ ಕೂಡ ಹೆಚ್ಚಿಗೆ ನಾವೆಲ್ಲರೂ ಕೂಡ ನಮ್ಮ ನ್ಯಾಯಾಧೀಶರವರುಗಳು ಹೇಳಿದಾಗೆ ಸಹಕಾರ ಮಾಡೋಣ, ಹೆಚ್ಚಿಗೆ ರಾಜಿ. ಇನ್ನೊಂದು ನಮ್ಮ ಕೃಪಾ ಮೇಡಮ್ರವರಲ್ಲಿ ಒಂದು ಮನವಿ ಇಲ್ಲ. ಈಗ ನನ್ನ ವಕೀಲ ಮಿತ್ರರು ಪ್ರಕರಣಗಳ ಜಾಸ್ತಿ ರಾಜಿ ಮಾಡತಕ್ಕಂಥ ಒಂದು ವಕೀಲ ಮಿತ್ರರಿಗೆ ಯಾವುದಾದ್ರೂ ಒಂದು ಬಹುಮಾನ ಘೋಷಣೆ ಇನ್ನೂ ಹೆಚ್ಚಿಗೆ ಒಂದ್ಸಲ ಕಾಂಪ್ರಮೈಸ್ ಆಗ್ತದೆ. ನಮ್ಮ ಹಿಂದಿನ ನ್ಯಾಯಾಧೀಶರು ಮಾಡ್ತಾಯಿದ್ರು, ನಮ್ಮ ವಕೀಲ ಮಿತ್ರ ಯಾರು ಅವ್ರಿಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಅದನ್ನು ಮಾಡಬೇಕು ಅಂತ ಕೇಳಿಕೊಂಡು ನಮ್ಮ ಸಹಕಾರ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳಿದ್ರು ಕೂಡ ಈ ರಾಜೀನಾಮೆ ಅದರಿಂದ ಹೆಚ್ಚಿಗೆ ನಾವು ಸಹಕಾರ ನೀಡ್ತೀವಿ ಅಂತ ಹೇಳಿ ನಾವು ಹೆಚ್ಚಿಗೆ ರಾಜ್ಯನೂ ಕೂಡ ಜಾಸ್ತಿ ಮಾಡ್ತೀವಿ. ಅದಕ್ಕೇನೋ ನಾನು ಮನವಿ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ನಾವು ಕೂಡ ನಮ್ಮ ಕೇರ್ಪೇಟೆ ಕೋರ್ಟ್ ನ್ಯಾಯಾಲಯದಿಂದ ಆಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಸಹಕಾರ ನೀಡಬೇಕು ಅಂತ ನನ್ನ ಸಹೋದ್ಯೋಗಿ ಮಿತ್ರರು ಕೇಳ್ಬೇಕು. ಅದರಿಂದ ಕಕ್ಷಿದಾರರೆಲ್ಲ ಮನವೊಲಿಸಿ ಹೆಚ್ಚಿಗೆ ಪ್ರಕರಣ ರಾಜಿ ಮಾಡಿರ್ತೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ರವಿಶಂಕರ್ ಸರ್ ಅವರಿಗೆ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಅವರ ಸಂಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿ ನಡೆದು ಬಂದಿದ್ದೇ ಹೊರಾಂಗಣ ಚಟುವಟಿಕೆಗಳಿಂದ. ಇದರ ಅಡಿಯಲ್ಲಿ ಹಮ್ಮಿಕೊಳ್ಳುವ ಹೊರ ಪ್ರವಾಸಗಳು ಮಕ್ಕಳ ಕಲಿಕೆಯಲ್ಲಿ ಲವಲವಿಕೆ ಉಂಟು ಮಾಡುತ್ತದೆ ಎಂದು ಗೈಡ್ ಕ್ಯಾಪ್ಟನ್ ಪ್ರಿಯಾಂಕಾ ಅಭಿಪ್ರಾಯಪಟ್ಟರು. ಆಲೂರು ತಾಲೂಕಿನ ಬೈರಾಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕಗಳ ವತಿಯಿಂದ ತಾಲೂಕಿನ ರಾಯರಕೊಪ್ಪಲು ಮಗ್ಗೆ ಬಳಿಯ ಪಾರ್ವತಮ್ಮನ ಬೆಟ್ಟಕ್ಕೆ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಹೊರ ಸಂಚಾರದಲ್ಲಿ ಬೆಟ್ಟದ ಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಿವಿಧ ಚಟುವಟಿಕೆ ವೇಳೆ ಮಾತನಾಡಿ 4 ಗೋಡೆಗಳ ಮಧ್ಯೆಯೇ ಬಹುತೇಕ ಕಾಲ ಕಳೆಯುವ ಮಕ್ಕಳನ್ನ ಹೊರ ಸಂಚಾರದ ಅಡಿ ಸಾಮಾಜಿಕ ಹಾಗೂ ಪ್ರಾಕೃತಿಕ ಜ್ಞಾನದ ಜೊತೆಗೆ ಬದುಕಿಗೆ ಅಗತ್ಯವಿರುವ ಜೀವನ ಕೌಶಲ್ಯಗಳನ್ನು ಕಲಿಸುತ್ತದೆ. ಈ ನಿಟ್ಟಿನಲ್ಲಿ ಪಠ್ಯದ ಶಿಕ್ಷಣದ ಜೊತೆಗೆ ಸ್ಕೌಟ್ಸ್ ಗೈಡ್ಸ್ ಪಠ್ಯೇತರ ಶಿಕ್ಷಣವು ಮಕ್ಕಳ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಹೊರ ಸಂಚಾರಗಳಿಂದ ನಮ್ಮ ಸಾಂಸ್ಕೃತಿಕ ಅಧ್ಯಯನದ ಜೊತೆಗೆ ಐತಿಹಾಸಿಕ ತಿಳುವಳಿಕೆ ಮೂಡುತ್ತದೆ, ನಮ್ಮ ಸುತ್ತಮುತ್ತಲಿನ ಸಾಮುದಾಯಿಕ ಪ್ರಜ್ಞೆ ಬೆಳೆಯುತ್ತದೆ ಎಂದರು. ಹೊರ ಸಂಚಾರದಲ್ಲಿ ಬೆಟ್ಟದ ಮೇಲೆ ಸ್ವಚ್ಛತೆ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಸ್ಕೌಟ್ಸ್ ಗೈಡ್ಸ್ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳನ್ನು ಮನೋರಂಜನಾ ಆಟೋಟಗಳನ್ನು ಆಯೋಜಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪಾವಗಡ ತಾಲೂಕು ಅಧ್ಯಕ್ಷರಾದ ಹನುಮಂತರಾಯಪ್ಪನವರ ವಿರುದ್ಧ ಕಮಿಷನ್ ದಂಧೆ ಆರೋಪ ಕೇಳಿಬಂದಿದೆ. ರೋಪ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಗಾಲು ಹಾಕುವುದಲ್ಲದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ಕಮಿಷನ್ ದಂಧೆಗೆ ಇಳಿದಿದ್ದಾರೆ ಎಂದು ಪಂಚಾಯಿತಿ ಅಧ್ಯಕ್ಷರಾದ ರೂಪಾ ನಾಗರಾಜ್ ಆರೋಪಿಸಿದ್ದಾರೆ.
ಪಾವಗಡ ಪಟ್ಟಣಕ್ಕೆ ಹೊಂದಿಕೊಂಡಿರುವ ರೊಪ್ಪ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕರೆದ ಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ, ಕಳೆದ 3-4 ವರ್ಷಗಳಿಂದ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡುತ್ತಿದ್ದಾರೆ. ಇವರ ಕಾಟದಿಂದ ನಮ್ಮ ತಾಲೂಕಿನ 33 ಗ್ರಾಮ ಪಂಚಾಯಿತಿಯ ಯಾವುದೇ ಪಿಡಿಒ ಸಹ ನಮ್ಮ ಪಂಚಾಯಿತಿಗೆ ಕಾಯಂ ಅಧಿಕಾರಿಯಾಗಿ ಬರಲು ಹಿಂಜರಿಯುತ್ತಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಯಾವುದೇ ಖರೀದಿ ಹಾಗೂ ಕಾಮಗಾರಿ ಬಿಲ್ ಮಾಡುವ ಮುನ್ನ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಪರಿಶೀಲನೆ ನಡೆಸಿ ಒಪ್ಪಿಗೆ ಮೇರೆಗೆ ಹಣ ಪಾವತಿ ಮಾಡಲಾಗುತ್ತದೆ. ಸದರಿ ಸದಸ್ಯನ ಒಪ್ಪಿಗೆಯೂ ಸೇರಿದ್ದು ಸದಸ್ಯರೆಲ್ಲರೂ ಸಾಕ್ಷಿಯಾಗಿರುವುದು ತಿಳಿದ ವಿಷಯವಾಗಿದೆ. ನಮ್ಮ ಅವಧಿಯಲ್ಲಿ ಯಾವುದೇ ಯೋಜನೆಗಳಲ್ಲಿಯೂ ಅವ್ಯವಹಾರಕ್ಕೆ ನಡೆದಿಲ್ಲ. ಆದರೂ ಸಹ ಹನುಮಂತರಾಯಪ್ಪನವರು ಪತ್ರಿಕಾ ಸಂಘದ ಅಧ್ಯಕ್ಷರು ಎಂಬ ಕಾರಣದಿಂದ ಅಧಿಕಾರಿಗಳಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವ ಮೂಲಕ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಾರಿಕೆಯನ್ನು ಪ್ರತಿನಿತ್ಯ ಇವರು ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಸಿಬ್ಬಂದಿಗಳ ಜೊತೆ ಕಿರಿಕಿರಿ ಹಾಗೂ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವುದು ನಿತ್ಯ ಕಾಯಕವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಮಾಜಿ ಅಧ್ಯಕ್ಷ ಬೋವಿ ರಾಮಾಂಜನೇಯ, ಪಾವಗಡ ಗ್ರಾಮಾಂತರ ರೊಪ್ಪ ಪಂಚಾಯಿತಿಯಲ್ಲಿ ಖಾಲಿ ಇರುವ ಗೊರಸಮಾವು ಗ್ರಾಮದ ವಾಟರ್ಮೆನ್ ಹಾಗೂ ಪಂಚಾಯಿತಿಯ ಜವಾನ್ ಹುದ್ದೆಗಳಿಗೆ ಹನುಮಂತರಾಯಪ್ಪನವರ ಚಿಕ್ಕಪ್ಪನ ಮಗ ಮತ್ತು ತಮ್ಮನ ಮಗನಿಗೆ ನೀಡಬೇಕೆಂದು ಗ್ರಾಮ ಪಂಚಾಯಿತಿ ಸಮಿತಿಗೆ ಬೇಡಿಕೆ ಮತ್ತು ಒತ್ತಡ ಹಾಕುತ್ತಿದ್ದಾರೆ. ಇದನ್ನು ಸದಸ್ಯರು ತಿರಸ್ಕರಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಹುದ್ದೆ ಖಾಲಿ ಇದ್ದರೂ ಸದಸ್ಯನ ಸಂಬಂಧ ಮತ್ತು ಕುಟುಂಬಸ್ಥರಿಗೆ ನೀಡಬಾರದೆಂದು 2017ರಲ್ಲಿ ಸರ್ಕಾರ ಷರತ್ತುಬದ್ಧ ಆದೇಶವಿದ್ದರೂ ಸಹ ತನ್ನವರಿಗೆ ನೀಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಡ ಹಾಕುವ ಮೂಲಕ ಲಾಬಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಂಕರ್ ನಾಯಕ್, ಸದಸ್ಯರಾದ ಶ್ರೀಮತಿ ನಾಗಮಣಿ ಮೂರ್ತಿ, ವೆಂಕಟೇಶ್ ಮೂರ್ತಿ, ಲಕ್ಷ್ಮೀನಾರಾಯಣ, ಮಾಜಿ ಅಧ್ಯಕ್ಷ ವೆಂಕಟರಮಣ ಸ್ವಾಮಿ, ಮುಖಂಡರಾದ ದೇವರಾಜ್, ಹನುಮಂತಪ್ಪ, ನಾಗರಾಜ್, ಮೂರ್ತಿ ಹಾಗೂ ಇತರರು ಹಾಜರಿದ್ದರು. ನಾವು ರೊಪ್ಪ ಪಂಚಾಯಿತಿ ಅಧ್ಯಕ್ಷರು ರೂಪ ಅಂತೇಳಿ ನಿನ್ನೆ ಹನುಮಂತರಾಯಪ್ಪ ಅಂತ ಹೇಳಿ ನಮ್ಮ ರೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತರಾಯಪ್ಪನವರು ನಾನು ಪತ್ರಕರ್ತ ಅಂತ ಹೇಳ್ಬಿಟ್ಟು ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಏನು ಪಂಚಾಯಿತಿಗಳಲ್ಲಿ ಯಾವುದೇ ಪಿಡಿಒ ಅಧಿಕಾರಿಗಳು ಯಾವುದೇ ದಾಖಲೆಗಳನ್ನು ನೀಡಿಲ್ಲ ಅಂತ ಹೇಳ್ಬಿಟ್ಟು ಇದು ಪತ್ರಕರ್ತರ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಖಾತೆಗಳು ಎಲ್ಲ ಒಟ್ಟು ಹಿಂದೆ 3 ತಿಂಗಳು ಏನು ನಡೀತಾರೆ ಅವೆಲ್ಲ ತಗೊಂಡಲ್ಲಿ ಇರ್ತಾರೆ. ಮೀಟಿಂಗ್ ನೋಡ್ಬೋದು, ಶೋ ಮಾಡ್ತಾರೆ, ಅಲ್ಲೇ ಕೇಳ್ತಾರೆ. ನಾನು ಸದಸ್ಯ ಅಲ್ವೇ, ನಮ್ಗೆ ಗೊತ್ತಾಗಲ್ವೇ, ನಾವು ಸುಮ್ಮನೆ ಇರ್ತಿದ್ವಿ. ಅವ್ರ ಜೊತೆ ನಾವು ಜೊತೆ ಕೂಡ ಹೋರಾಟ ಮಾಡ್ತಿದ್ವಿ. ಅವ್ರಿಗೆ ಏಕೆಂದ್ರೆ ಅವ್ರು ಯಾಕೆ ಹೋರಾಡಬೇಕು, ನಮ್ಮನ್ನು ತಕ್ಕೋಬೋದಲ್ಲ. ಗ್ರಾಮ ಪಂಚಾಯತ್ನಲ್ಲಿ ನಡೀತಾ ಭ್ರಷ್ಟಾಚಾರನೇ ಬರ್ರಪ್ಪ ಅಂತ ಕರಿಬೇಕಲ್ಲ, ಮತ್ತೆ ಯಾಕೆ ಕರಿಲ್ಲ? ಒಬ್ಬರಿಗೆ ಕಾಣ್ತಾ ಇದೆ ಭ್ರಷ್ಟಾಚಾರ ಅಲ್ಲ ಸರ್, ಅವ್ರು ಒಬ್ಬರಿಗೆ ಕಾಣ್ತಾ ಇದೆ ಭ್ರಷ್ಟಾಚಾರ. ನಾವು ಮೆಂಬರ್ ಅಲ್ವೇನೆ ಹಂಗಂದ್ರೆ ಓ ಪಾಪ ಅವ್ರಿಗೆಲ್ಲ ಗೊತ್ತು, ನಮ್ಗೆ ಗೊತ್ತಿಲ್ಲ ಹಂಗಂದ್ರೆ ನಮ್ಗೆ ಹೇಳ್ಬೇಕಲ್ಲ. ಅವರು ಆರೋಪ ಮಾಡಿರೋದು ನಮ್ಮ ಏರಿಯಾಗೆ ನಮ್ಮ ವಾರ್ಡ್ಗೆ ಇಲ್ಲ ಅಂತ ಮಾಡಿಲ್ಲ. ಅವ್ರ ಏನು ಕೊರತೆ ಇದೆ, ಕರೆಂಟ್ ಕೊರತೆ ಇದೆ, ಚರಂಡಿ ಕೊರತೆ ಇದೆ, ನೀರು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆ.ಆರ್.ಪೇಟೆ ತಾಲೂಕಿನ ಪುಣ್ಯಕ್ಷೇತ್ರ ಶ್ರೀ ಲಕ್ಷ್ಮೀ ವರಹನಾಥ ದೇವಾಲಯಕ್ಕೆ ಮಂತ್ರಾಲಯದ ಶ್ರೀ ಸುವಿಧೇಂದ್ರ ತೀರ್ಥಸ್ವಾಮಿ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಕೆ.ಆರ್.ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಕ್ಷೇತ್ರಕ್ಕೆ ಮಂತ್ರಾಲಯದ ಶ್ರೀ ಸುವಿಧೇಂದ್ರ ತೀರ್ಥ ಮಹಾಸ್ವಾಮೀಜಿಗಳು ಭೇಟಿ ನೀಡಿ ರೇವತಿ ನಕ್ಷತ್ರದ ವಿಶೇಷ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. 17 ಅಡಿ ಎತ್ತರದ ದೇಶದಲ್ಲಿ ಅಪರೂಪದಾಗಿರುವ ಭೂವರಹನಾಥ ಸ್ವಾಮಿಯ ಸಾಲಿಗ್ರಾಮ ಶಿಲ್ಪಕಲೆಯ ಏಕಶಿಲಾಮೂರ್ತಿಯ ಸೌಂದರ್ಯವನ್ನ ಕಣ್ತುಂಬಿಕೊಂಡ ಶ್ರೀಗಳು ರೇವತಿ ನಕ್ಷತ್ರದ ವಿಶೇಷ ದಿನದ ಅಂಗವಾಗಿ ಭೂವರಹನಾಥ ಸ್ವಾಮಿಯ ಶಿಲಾಮೂರ್ತಿಗೆ ಅಭಿಷೇಕ ಮಾಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಭೂವರಹನಾಥ ಸ್ವಾಮಿಯ ಏಕಶಿಲಾ ಮೂರ್ತಿಗೆ ಪವಿತ್ರ ಗಂಗಾಜಲ, 1000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ತುಪ್ಪ, ಜೇನುತುಪ್ಪ, ಮೊಸರು, ಪವಿತ್ರ ದ್ರವ್ಯಗಳು, ಶ್ರೀಗಂಧ, ಅರಿಶಿಣದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸುಗಂಧರಾಜ, ಸೇವಂತಿಗೆ, ತುಳಸಿ, ದವನ, ಪವಿತ್ರ ಪತ್ರೆಗಳು, ಗುಲಾಬಿ, ಕಮಲ ಸೇರಿದಂತೆ 58 ಬಗೆಯ ವಿವಿಧ ಪುಷ್ಪಗಳಿಂದ ಪುಷ್ಪಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣ ನಡೆಸಿ ಸಂಭ್ರಮಿಸಲಾಯಿತು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ ರಾಘವನ್ ಹಾಗೂ ಪ್ರಮುಖರು ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀಗಳನ್ನ ಕ್ಷೇತ್ರಕ್ಕೆ ಬರಮಾಡಿಕೊಂಡರು. ಸಾಂಸ್ಕೃತಿಕ ಸಂಘಟಕ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶ್ರೀರೇಂದ್ರ ಅಂಬರೀಶ್, ಮೀನಾ ಅಂಬರೀಶ್ ದಂಪತಿಗಳು, ಶಾಸಕಿ ಮಂಜುಳಾ ಲಿಂಬಾವಳಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಪೂಜಾ ಸಂಭ್ರಮದಲ್ಲಿ ಭಾಗಿಯಾಗಿ ಅಪರೂಪದ ದೃಶ್ಯ ಕಾವ್ಯವನ್ನು ಕಣ್ತುಂಬಿಕೊಂಡರು.
ಬುದ್ಧ, ಕಲ್ಕಿ ಬೇಕಾದಷ್ಟು ಅವತಾರಗಳಿದೆ. ಅದ್ರ ಮೊದಲನೇ ಅವತಾರ ಅಂದರೆ ವರಾಹ ಅವತಾರ, ಆದಿವರಾಹ ಅಂತ ಕರೀತಾರೆ. ಇಡೀ ಭೂಮಂಡಲವೇ ನಾಶ ಆಗುವ ಪರಿಸ್ಥಿತಿಯಲ್ಲಿತ್ತು. ಆವಾಗ ವರಾಹರೂಪಿ ಪರಮಾತ್ಮ ಹಿರಣ್ಯಾಕ್ಷನನ್ನು ವಧೆ ಮಾಡಿ ಈ ಭೂಮಂಡಲವನ್ನು ಮೇಲಕ್ಕೆ ಎತ್ತಿಟ್ಟಿದ್ದಾನೆ. ಅದರ ಸಂದೇಶ ಇಷ್ಟೇ, ನಾವು ಕೂಡ ಮುಳುಗಿದ್ದೇವೆ ಸಂಸಾರದಲ್ಲಿ, ವ್ಯವಹಾರ ಕಷ್ಟ ಕ್ಲೇಶಗಳಲ್ಲಿ ಮುಳುಗಿದ್ದೀವಿ. ಭೂಮಿಯನ್ನೇ ಉದ್ಧಾರ ಮಾಡಿದಂಥ ವರಾಹಸ್ವಾಮಿ ನಮ್ಮನ್ನು ಕೂಡ ಉದ್ಧಾರ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮನ್ನಷ್ಟೇ ಅಲ್ಲ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಕೂಡ ಅವರು ಏನೇ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿರಲಿ, ಭೂಮಿಯನ್ನು ಉದ್ಧಾರ ಮಾಡಿದ ವರಾಹ ದೇವರು ಇಡೀ ಭೂಮಂಡಲವನ್ನೇ ಉದ್ಧಾರ ಮಾಡಿದವರಿಗೆ ಒಬ್ಬ ವ್ಯಕ್ತಿಯನ್ನು ಉದ್ಧಾರ ಮಾಡೋದು ಏನು ಕಷ್ಟ. ನಿಮ್ಮನ್ನೆಲ್ಲರನ್ನೂ ಕೂಡ ಭೂಮಿ ಉದ್ಧಾರ ಮಾಡಿದಂತೆ ಭೂವರಾಹ ಸ್ವಾಮಿ ಉದ್ಧಾರ ಮಾಡಲಿ, ಎಲ್ರಿಗೂ ಕೂಡ ಸೌಖ್ಯ ಕೊಡಲಿ ಅಂತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಗ್ರಾಮದಲ್ಲಿ ವಿಪರೀತ ಮಳೆಯಿಂದಾಗಿ ಮನೆಯ ಪಕ್ಕ ಬರೆ ಕುಸಿದಿರುವ ಘಟನೆ ನಡೆದಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪಾವಗಡ ತಾಲೂಕು ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಕಮಿಷನ್ ದಂಧೆ ನಡೆಸುತ್ತಿದ್ದಾರೆಂದು ಪಂಚಾಯಿತಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ಆಲೂರು ತಾಲೂಕಿನ ಬೈರಾಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಹೊರ ಸಂಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.